ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಬೋಧಿಸತ್ವ ಸಂವಿಧಾನ ಶಿಲ್ಪಿ ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಆನೇಕಲ್ ತಾಲೂಕು ಕೂಡ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಚಾಲನೆ ನೀಡಿ ವಿವಿಧ ಕಲಾ ತಂಡಗಳಿಂದ ವಾದ್ಯಗೋಷ್ಠಿ ಪಲ್ಲಕ್ಕಿ ಉತ್ಸವ ಮಾಡಲಾಯಿತು. ಇದೇ ಸಮಯದಲ್ಲಿ ದಾರಿಯುದ್ದಕ್ಕೂ ಅರವಂಟಿಕೆ ಏರ್ಪಡಿಸಲಾಯಿತು. ಈ ಅದ್ದೂರಿ ಕಾರ್ಯಕ್ರಮಕ್ಕೆ ರಾಜ್ಯ ಪ್ರಧಾನ ಸಂಚಾಲಕರಾದ ಎಂ ಗೋವಿಂದರಾಜು, ಸಂಘಟನಾ ಸಂಚಾಲಕರಾದ ಬಿಎಂ ವೆಂಕಟೇಶ್, ದೊಮ್ಮಸಂದ್ರ ಮುನಿರಾಜು, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸಿ ಮುನಿರಾಜು, ತಾಲೂಕು ಪ್ರಧಾನ ಸಂಚಾಲಕರಾದ ಕೂಡ್ಲು ಚಂದ್ರಪ್ಪ, ತಾಲೂಕು ಸಂಘಟನಾ ಸಂಚಾಲಕರಾದ ಹಳೇಹಳ್ಳಿ ರಾಜು ಹಾಗೂ ಕೂಡ್ಲು ಗ್ರಾಮದ ಕಾರ್ತಿಕ್, ಮಣಿ, ಸಿಎಂಆರ್, ಕಾರ್ತಿಕ್, ನ್ಯೂಸ್, ಮೋಹನ್, ಅಪ್ಪಿ, ಕಿರಣ್, ಯತೀಶ್, ಅಮಿತ್ ರಾಜ್, ಅಭಿ, ಪ್ರಸಾದ್, ರಮೇಶ್, ನಂದಿತ್, ದೀಪು, ಆಕಾಶ್, ಕಿರಣ್, ಧನು, ಪವನ್, ಮೌರ್ಯ, ಸಚಿನ್, ಮನೋಜ್, ತನುಷ್, ದರ್ಶನ್, ವಿಶ್ವ, ಮನೋಜ್, ಪ್ರಜ್ವಲ್, ಆನೇಕಲ್ ತಾಲೂಕು ಸಂಚಾಲಕರಾದ ನಾರಾಯಣಘಟ್ಟ ಸತೀಶ್, ನಾಗಪ್ಪ, ಡಿಎಸ್ಎಸ್ ನಂಜುಂಡಪ್ಪ ಭಾಗವಹಿಸಿದ್ದರು. ಈ ಕಡೆ ಮಕ್ಕ ತೋರಿಸು ಈ ದಿನ ಕೂಡ್ಲು ಗ್ರಾಮದಲ್ಲಿ ಗ್ರಾಮಸ್ಥರು ಮತ್ತು ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಚಂದ್ರಪ್ಪನವರ ಒಂದು ನಾಯಕತ್ವದಲ್ಲಿ ತಾಲೂಕು ಸಮಿತಿಯ ಪ್ರಧಾನ ಸಂಚಾಲಕರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಮಿತಿ ಸದಸ್ಯರಾದಂಥ ದೊಮ್ಮಸಂದ್ರ ಮುನಿರಾಜ್ ಅವರೇ ಹಾಗೂ CM ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ CM ಮುನಿರಾಜ್ ಅವರೇ ಹಾಗೂ ನಮ್ಮ ITI ಮನೆಯಲ್ಲ ವೆಂಕಟಪ್ಪನವರೇ ಹಾಗೂ ಈ ಗ್ರಾಮದ ಮುನಿಯಪ್ಪನವರು ಮತ್ತು ಮಂಜಪ್ಪನವರು ಅನೇಕರು ಕೂಡ ಇವತ್ತು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಎಲ್ಲರೂ ಕೂಡ ಇವತ್ತು ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯ ವಾತಾವರಣದಲ್ಲಿ ಇವತ್ತು ಸಡಗರದಿಂದ ಇವತ್ತು ಕೂಡ್ಲು ಗ್ರಾಮದಲ್ಲಿ ಆಚರಿಸ್ತಾ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಭೀಮ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಏಪ್ರಿಲ್ 14ನೇ ತಾರೀಕು ಪ್ರಾರಂಭ ಆದರೆ ಡಿಸೆಂಬರ್ 6ನೇ ತಾರೀಕುವರೆಗೂ ಈ ಜಯಂತಿ ಉತ್ಸವವನ್ನು ಇಡೀ ದೇಶದಲ್ಲಿ ಆಚರಣೆ ನಡೀತಾ ಇರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ರೂಪದಲ್ಲಿ ಯಾವ ನಾಯಕರಿಗೂ ಕೂಡ ಈ ಒಂದು ಸನ್ಮಾನ ಸಿಗೋದಿಲ್ಲ. ಆ ರೀತಿಯಲ್ಲಿ ಇಡೀ ದೇಶದಲ್ಲಿ ಸುಮಾರು ವರ್ಷಗಟ್ಟಲೆ ಏನು ಏಪ್ರಿಲ್ 14ನೇ ತಾರೀಕಿಂದ ಹಿಡಿದು ಡಿಸೆಂಬರ್ 6ನೇ ತಾರೀಕುವರೆಗೂ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ನಾವು ಇಡೀ ದೇಶದಲ್ಲಿ ಆಚರಣೆ ಮಾಡೋದು ತಾವೆಲ್ಲರೂ ನೋಡಿದ್ದೀವಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರ ವಿಮೋಚನಕಾರರು, ನಮ್ಮನ್ನೆಲ್ಲ ಬದಲಾವಣೆ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವೇಳೆ ಹುಟ್ಟಿಲ್ಲ ಅಂದರೆ ಈ ದೇಶದಲ್ಲಿ ನಾವೆಲ್ಲ ಜಾತಿ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆಯಲ್ಲಿ ಊರಿಂದ ಆಚೆ ಇರಬೇಕಾಗಿತ್ತು. ಇವತ್ತು ನಾವು ಊರಿಂದ ಆಚೆ ಇರ್ತಕ್ಕಂಥವ್ರನ್ನ ಊರಿನ ಒಳಗಡೆ ತಂದಿದ್ದಾರೆ. ಇವತ್ತು ನಾವು ಶೂಟು ಬೂಟು ಹಾಕ್ಕೊಂತೀರಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ಎಲ್ಲ ಬೀದಿ ಕೇರಿಗಳಲ್ಲಿ ಕೂಡ ಇವತ್ತು ಒಂದು ರಥವನ್ನು ಎಳೆಯೋದ್ರ ಮುಖಾಂತರ ಅವರಿಗೆ ಗೌರವ ಸಲ್ಲೋದ್ರ ಮುಖಾಂತರವಾಗಿ ನಾವು ಜೈ ಭೀಮ್ ಘೋಷಣೆ ಕೂಗೋದ್ರ ಮುಖಾಂತರವಾಗಿ ನಾವೆಲ್ಲ ಕೂಡ ಒಂದು ಅಂತ ಹೇಳಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶದಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇತ್ತು, ಅವರ ಪಟ್ಟಂಥ ನೋವು, ಅವರ ಕಷ್ಟ, ಅವರು ಪಟ್ಟಂಥ ಅವಮಾನ ಈ ದೇಶದಲ್ಲಿ ಯಾವ ನಾಯಕರಿಗೂ ಆಗಿಲ್ಲ. ಯಾಕಂದರೆ ಬಾಲ್ಯದಿಂದಲೂ ಕೂಡ ಅವರು ಶಾಲೆಗೆ ಹೋಗಬೇಕಾದ್ರೂ ಕೂಡ ಅಲ್ಲಿ ಕೂಡ ಅವ್ರನ್ನ ಒಂದು ಗೋಣಿಚೀಲದಲ್ಲಿ ಕುಡಿಸಿ ಅವರಿಗೆ ಪಾಠವನ್ನು ಹೇಳ್ಕೊಡೋಂಥದ್ದು ಪ್ರತ್ಯೇಕವಾಗಿ. ಎಲ್ರಿಗೂ ನಮಸ್ಕಾರ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಆದರೆ ಹಾಗೂ ಈ ಕಾರ್ಯಕ್ರಮವನ್ನು ಯಾರು ವಹಿಸ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೋ ಅವರಿಗೆ ಭಗವಂತ ಇನ್ನು ಈ ಅಂಬೇಡ್ಕರ್ ಅವರ ಬಗ್ಗೆ ಹೋರಾಟವನ್ನು ಮಾಡೋದ್ರಿಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ. ಹಾಗೆಯೇ ನಾನು ಕೂಡ ಅಂಬೇಡ್ಕರ್ ಹಾದಿನಲ್ಲೇ ಶಿಕ್ಷಣ ಸಂಘಟನೆ ಹೋರಾಟ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಹೇಳಿರೋದು ಶಿಕ್ಷಣ ಅಂದರೆ ಪ್ರತಿಯೊಬ್ಬರು ಶಿಕ್ಷಣವನ್ನು ಮಾಡಬೇಕು. ಆದರೆ ಎನಿ ಒಂದು ಕ್ಯಾಸ್ಟ್, ಎಲ್ಲ ಕ್ಯಾಸ್ಟನ್ನು ಶಿಕ್ಷಣವನ್ನು ಪಡಿಬೇಕು. ಆಮೇಲೆ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಕೂಡ ಎಲ್ಲಿ ಏನಾದರೂ ಹಿಂದುಳಿದ ವರ್ಗದವ್ರಿಗಾಗಲಿ ಯಾರಿಗಾಗಲಿ ತೊಂದರೆ ಆದಾಗ ಒಟ್ಟಾಗಿ ಸೇರಿ ಹೋರಾಟವನ್ನು ಮಾಡಬೇಕು. ಆಮೇಲೆ ಸಂಘಟನೆ ಮಾಡಬೇಕಾದ್ರೂ ಕೂಡ ಎಲ್ಲರೂ ಒಟ್ಟಾಗಿ 136 ಚಲನೆ ಆಗಿದೆ. ಇಲ್ಲಿ ಅಂಬೇಡ್ಕರ್ ಭವನ ಹಾಕಿ ಅತ್ಯುತ್ತಮವಾಗಿ ನಂಜುಂಡಪ್ಪನವರು, ಚಂದ್ರಪ್ಪನವರು, ಚಿಕ್ಕಮಣ್ಣಪ್ಪನವರು ಮತ್ತು ನಾಗಪ್ಪನವರು ಅತ್ಯುತ್ತಮ ಮಾಡ್ತಾಯಿದ್ದಾರೆ. ಮತ್ತು ಬಡವರಿಗೆ ಕಾರ್ಯರೂಪಿಸಬೇಕು. ಇದು ಅಂಬೇಡ್ಕರಲ್ಲಿ ವಾದ ಮಾಡೋದಕ್ಕೆ ಇದರ ಸಂಘಟನೆ ಮಾಡೋದಕ್ಕೆ ಚೆನ್ನಾಗಿದ್ದಾರೆ. ಈ ಸಂಘಟನೆಯಲ್ಲಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಬೇಜಾನಿದೆ. ಬಡವರಿಗೆ ತಲುಪಿಸಂಥದ್ದು ಮಾಡ್ತಾಯಿದ್ದಾರೆ. ಚಂದ್ರಪ್ಪನ 1-2-3 ಕೆಲಸ ಮಾಡಿದ್ದಾರೆ, ಒಳ್ಳೆಯದಾಗಿದೆ. ಮತ್ತು ನಂಜುಂಡಪ್ಪನವರು ಬಡವರಿಗೆ ಅಂಥವ್ರಿಗೆ ಸಹಾಯ ಮಾಡ್ತಾಯಿದ್ದಾರೆ. ನಾವು ಅವ್ರ ಜೊತೆಲಿ ಬೆಂಬಲವಾಗಿರ್ತೀರಿ, ಅವ್ರು ಮಾಡೋದಕ್ಕೆ ಸಹಕಾರ ಆಗಿರ್ತೀರಿ. ಬಾಬಾ ಸಾಹೇಬರ 135ನೇ ಜಯಂತಿ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ರಾಜ್ಯ ಸಂಘಟನಾ ಸಮಿತಿಯಾದ ವೆಂಕಟೇಶ್ ಅವರೇ, CM ಅವರೇ, ಕೂಡಲು ಚಂದ್ರಪ್ಪನವರೇ, ಶುಭ ಅವರೇ, ಇನ್ನೂ ಅನೇಕ ನಮ್ಮ ಎಲ್ಲ ನಾಯಕರುಗಳೇ, ಬಾಬಾ ಸಾಹೇಬರ ಜಯಂತಿ ಇವತ್ತು ಬರೀ ಕೂಡಲು ಗ್ರಾಮದಲ್ಲ 180 ದೇಶಗಳಲ್ಲಿ ನಡೀತಾ ಇದೆ. ಅಮೇರಿಕಾದಲ್ಲಿ ಒಂದು ಸಪ್ತಾಹ ಮಾಡ್ತಾಯಿದ್ದಾರೆ. ಒಂದು ವಾರ ಕಾಲ ಬಾಬಾ ಸಾಹೇಬರ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅಮೇರಿಕಾದಲ್ಲಿ. ಹಾಗಾಗಿ 180 ದೇಶಗಳಲ್ಲಿ ಬಾಬಾ ಸಾಹೇಬರ ಹೆಸರು ಇವತ್ತು ಜಯಂತಿ ಅವ್ರು ಹೇಳ್ದಂಗೆ, ನಮ್ಮ ರೆಡ್ಡಿಯವರು ಹೇಳ್ದಂಗೆ ದಿನನಿತ್ಯ ನಡೀತಾ ಇರ್ತಿದೆ. ಹಾಗಾಗಿ ಬಾಬಾ ಸಾಹೇಬ್ ಒಂದು ಧರ್ಮಕ್ಕಲ್ಲ, ಒಂದು ಜಾತಿಗಲ್ಲ, ಎಲ್ಲ ಬಡ ಜಾತಿ 85% ಜನಸಂಖ್ಯೆಗೆ ಬಾಬಾ ಸಾಹೇಬರು ಅವರು ಹೋರಾಟಗಳನ್ನು ಮಾಡಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ BM ವೆಂಕಟೇಶ್ ಅವರು ಭಾಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ಇನ್ನು ನಾನು ಹೆಚ್ಚಾಗಿ ಏನು ಮಾತಾಡೋಕ್ಕೆ ಹೋಗಲ್ಲ. ಹಾಗಾಗಿ ಬಾಬಾ ಸಾಹೇಬರು ಒಂದು ವರ್ಗಕ್ಕಲ್ಲ, ಒಂದು ಧರ್ಮಕ್ಕಲ್ಲ, ಒಂದು ಜಾತಿಗಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಹೋರಾಟದ ಒಡನಾಡಿಗಳೇ, ಇವತ್ತು ಇಡೀ ದೇಶ ಅಲ್ಲ 191 ದೇಶದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಮೇರಿಕಾದಲ್ಲಿ ಸಮತಾ ದಿನ ಅಂತ ಹೇಳ್ಬಿಟ್ಟು, ಸಮತಾ ವಾರ ಅಂತ ಹೇಳ್ಬಿಟ್ಟು ಇಡೀ ಒಂದು ರಾಜ್ಯನೇ ಘೋಷಣೆ ಮಾಡಿದೆ. ಹಾಗಾಗಿ 135ನೇ ಜನ್ಮದಿನದ ಶುಭಾಶಯಗಳನ್ನು ಇಡೀ ನಾಡಿನ ಜನತೆಗೆ ತಿಳಿಸೋದಕ್ಕೆ ಬಯಸ್ತಾ ಇದ್ದೇನೆ. ಜೈ ಭೀಮ್. 135ನೇ ವರ್ಷದ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಆದರೆ ಹೇಳ್ಬೇಕಂದ್ರೆ ಎಲ್ಲ ಕಡೆ ಅಷ್ಟೇ. ಆದರೆ ಇಲ್ಲಿ ಹೆಣ್ಮಕ್ಳು ಕಮ್ಮಿ ಇದ್ದಾರೆ. ಈ ಕೂಡ್ಲು ಗ್ರಾಮದಲ್ಲಿ, ಈ ನಮ್ಮ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಹೆಣ್ಮಕ್ಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅವ್ರ ಮನೇಲಿ ಹಬ್ಬ ಅಂತ ಇವತ್ತೆಲ್ಲ ನಮಗೂ ಗೊತ್ತಿಲ್ಲ. ನಾವು ಸಂಘಟನೆ ಇದ್ದೀವಿ, ಸಂಘಟನೆಯಲ್ಲಿ ಕೆಲಸ ಮಾಡ್ತೀವಿ, ನಮಗೆ ಗೊತ್ತಿಲ್ಲ. ಅಕ್ಕಪಕ್ಕ ಬಾಡಿಗೆ ಮನೆಯಲ್ಲಿರೋರು ಅವರೆಲ್ಲ ಹೇಳ್ತಾ ಇದ್ದಾರೆ ನಮ್ಗೆ ಇವತ್ತು ಹಬ್ಬ ಅಂದ್ಬಿಟ್ಟು. ಅಂದರೆ ಹೆಣ್ಮಕ್ಳೇ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ದೇಶ ಪೂರ್ತಿಯಾಗಿ ಇದೇ ಥರ ಆಚರಣೆ ಮಾಡಲಿ. ಬಾಬಾ ಸಾಹೇಬರು ನಮ್ಮ ಸಂವಿಧಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕಿನಿಂದಲೇ ಇವತ್ತೆಲ್ಲ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡ್ತಾ ಇದ್ದೀವಿ. ಹೇಳ್ತಾ ಎರಡು ಮಾತನ್ನು ಯಾವಾಗಿನ ಬಂದಾಗಿಂದ ಪಾಪ ಬಗ್ಗೆ ಎತ್ತು ಮಾಡಿ